ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ವಾರ್ಡ್ನಲ್ಲಿ ಪಾಲಿಕೆಯ ಮಾಜಿ ಸದಸ್ಯರಾದ ಮುನ್ರಾಜು ಅವರ ನೇತೃತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗಣತಂತ್ರ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಮಕ್ಕಳೊಂದಿಗೆ ಆಚರಣೆ ಮಾಡಲಾಯಿತು. ಈ ಒಂದು ಗಣರಾಜ್ಯೋತ್ಸವ ಫ್ಲಾಗ್ ಹಾಸ್ಟಿಂಗನ್ನು ಮುನ್ರಾಜು ಅವರು ನೆರವೇರಿಸಿದರು. ಹಾಗೆ ಮಕ್ಕಳನ್ನು ಉದ್ದೇಶಿಸಿ ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಮಕ್ಕಳು ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಬೇಕು ಎಂದು ಸಲಹೆ ಸೂಚನೆಗಳನ್ನು ಸಹ ಇದೇ ವೇಳೆ ನೀಡಿದರು. ಯಾವಾಗಲೂ ಕೂಡ ಅವನ್ನ ತಪ್ಪಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಗುರು, ಅದ್ರ ಜೊತೆಗೆ ಒಳ್ಳೆ ಗುರಿ ಅಂದ್ರೆ ನೀವು ಮಾಡುವಂತ ಎಜುಕೇಶನ್ ಆದ್ಮೇಲೆ ನೀವು ಮಾಡಿದಂತ ಸಾಧನೆಗಳನ್ನ ನೀವು ತಂದೆ ತಾಯಿಗಳಿಗೆ ಇಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿರ್ತಾರಲ್ಲ, ಆ ಗುರಿ ಇಟ್ಕೊಂಡು ನೀವು ಒಳ್ಳೆ ಸ್ಥಾನಕ್ಕೆ ಬಂದ್ರೆ ನಿಮಗೆ ಓದಿಸಿ ನಿಮ್ಮನ್ನು ಬೆಳೆಸಿ ಮಾಡಿದ್ರು ಕೂಡ ಆ ತಂದೆ ತಾಯಿಗಳು ಒಂದು ಗೌರವವನ್ನು ತಂದುಕೊಟ್ಟಂತ ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಬುದ್ಧಿವಂತರಾಗಿ ಇವತ್ತು ಸಮಾಜದಲ್ಲಿ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಒಳ್ಳೆ ಆಗಿದ್ದಾರೆ ಅಂದ್ರೆ ಅದು ಗವರ್ಮೆಂಟ್ ಶಾಲೆಯಲ್ಲಿ ಓದಿದವರಿಗೆ ಆ ಕಷ್ಟ ಸುಖ ಎಲ್ಲರೂ ಗೊತ್ತಿರುತ್ತೆ. ಐಪೈ ಓದ್ತಾರೆ. ಮೊನ್ನೆ ನಾನು ಸಜ್ಜಾಪುರ ಬರುವಾಗ ಹೇಳ್ಕೊ ಬರ್ತಾರೆ, 14 ವರ್ಷ ಒಂದು ವರ್ಷಕ್ಕೆ ಒಂದು ಮಗು ಕೊಡ್ತಾರೆ. 14 ವರ್ಷಕ್ಕೆ ಏನಪ್ಪ ಎಜುಕೇಶನ್ ಕೊಡ್ತಾರೆ ಅಂತ ನಮ್ಗೆ ಒಳಗೆ ಮ್ಯಾಥ್ಸ್ ಕೊಡ್ತಾರೆ. ಯಾವಾಗಲೂ ಕೂಡ ಅವರು ಒಳಗಡೆ ಓದಿಸಿ ಅವ್ರ ಕರ್ಕೊಂಡು ಸಮಾಜದ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೆ ಬಡವರ ಕಷ್ಟ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಗವರ್ಮೆಂಟ್ ಶಾಲೆ ಅಂತ ಯಾರು ಕೂಡ ಅದರಿಂದ ಭಾವಿಸಬೇಡಿ. ಕಷ್ಟಪಟ್ಟು ಓದಿ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿ ಈ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಶಿಕ್ಷಕರಿಗೂ ಮತ್ತು ಪೇರೆಂಟ್ಸ್ಗೂ ವಂದಿಸ್ತಾ, ಹಾಗಾಗಿ ನೋಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ. ಮೇಡಮ್ ಅವರಿಗೆ ಒಂದು ಕಿವಿ ಮಾತು, ಆ ಬೋರ್ಡ್ ತೆಗಿಸ್ತೀವಿ,